So students, some issues of the mobile. I will continue the vaccine part. So next we know that the vaccine, we have to include the vaccine cholera, tuberculosis, hepatitis B and smallpox. In our childhood we might have observed in our childhood you must have given injection to protect ourselves for against some diseases. ನಿಮಗೆ ನೆನಪಿರ್ಬೋದಲ್ವಾ, ನೀವು ಚಿಕ್ಕವರಿದ್ದಾಗ ಸಮ್ ಇಂಜೆಕ್ಷನ್ ಹಾಕಿಸ್ಕೊತಿದ್ರು ಇಲ್ಲಿ ಕೈಗೆ ಮತ್ತು ಬ್ಯಾಕ್ ಸೈಡ್. ಯಾಕೆ ಹಾಕಿಸ್ಕೊತಿದ್ವು? ವಿ ಪ್ರೊಟೆಕ್ಟ್ ಅವರ್ ಸೆಲ್ಫ್. ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಯಾವುದರಿಂದ ಅಂದರೆ ಇದು ಚಿಕ್ಕವರಿದ್ದಾಗ ಹಾಕಿಸ್ಕೊಂತಾರಪ್ಪ 6 ತಿಂಗಳಿಗೊಂದ್ಸಲ ಪೋಲಿಯೋ ವ್ಯಾಕ್ಸಿನ್ನು, 6 ತಿಂಗಳಿಗೊಂದ್ಸಲ, 1 ಇಯರ್ಗೆ ಒಂದ್ಸಲ ಆ ಥರ ಇಂಜೆಕ್ಷನ್ನ ಅಪ್ಲೈ ಮಾಡಿಸ್ಕೊತೀವಿ. ಆಯಿತಾ? ಅವೆಲ್ಲ ನೆನಪಿದೆ ತಾನೆ ನಿಮಗೆ? ಸೊ ಇಟ್ ಈಸ್ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ಆಲ್ ದ ಚಿಲ್ಡ್ರನ್ಸ್ ಟು ಅಗೇನ್ಸ್ಟ್ ದೀಸ್ ಡಿಸೀಸಸ್. ಅಂದರೆ ಸ್ಮಾಲ್ ಪಾಕ್ಸು, ಕಾಲರಾ, ಟ್ಯೂಬರ್ಕ್ಯುಲೋಸಿಸ್, ಹೆಪಟೈಟಿಸ್ ಈ ಥರ ಡಿಸೀಸಸ್ಸಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ವಿ ಹ್ಯಾವ್ ಟು ಅಪ್ಲೈ ದ ಇಂಜೆಕ್ಷನ್ ಇನ್ ಚೈಲ್ಡ್ಹುಡ್ ಡೇಸ್. ಅಂದರೆ ಚಿಕ್ಕವರಿದ್ದಾಗ ಈ ಡಿಸೀಸಸ್ಸಿಂದ ನಾವು ಫೈಟ್ ಮಾಡ್ಕೊಳ್ಳೋದಕ್ಕೆ ಚೈಲ್ಡ್ಹುಡ್ ಡೇಸಲ್ಲಿ ನಾವು ಈ ಥರ ವ್ಯಾಕ್ಸಿನ್ನ ಹಾಕಿಸ್ಕೊಳ್ತಾ ಇದ್ವಿ. ಸೊ ಇಟ್ ಈಸ್ ನೆಸೆಸರಿ ವ್ಯಾಕ್ಸಿನ್ಸ್ ಆರ್ ಅವೈಲಬಲ್ ಇನ್ ದ ನಿಯರ್ ಬೈ ಹಾಸ್ಪಿಟಲ್. ಇವಾಗೆಲ್ಲ ಇದು ಅಂಗನವಾಡಿಗೆ ಬಂದು ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕೋಗ್ತಾರೆ. ಆಯಿತಾ? ಇದನ್ನು ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗಿನ ಕಾಲದಲ್ಲಿ ಯು ಮೈಟ್ ಹ್ಯಾವ್ ಸೀನ್ ದ ಅಡ್ವರ್ಟೈಸ್ಮೆಂಟ್ ಫಾರ್ ದ ನ್ಯೂಸ್ ಪೇಪರ್ ಆ್ಯಂಡ್ ಟಿವಿಲೆಲ್ಲ ಅನೌನ್ಸ್ ಮಾಡ್ತಿರ್ತಾರೆ. ನ್ಯೂಸ್ ಪೇಪರಲ್ಲಿ ಕೊಡ್ತಾರೆ, ಇವತ್ತಿನ ದಿನ ಪೋಲಿಯೋ ಇದೆ, ಬಂದು ನಿಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸ್ಕೊಂಡು ಹೋಗ್ರಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆಯಿತಾ? ಸೊ we might have seen the advertisement on the TV and newspaper regarding to protect ourselves for the children. Some of these diseases like polio, pulse polio program. This program we called as polio or pulse polio program. Polio drops given to children are actually vaccine. A polio drop ಹಾಕೋದ್ರಿಂದ ಅದು actually one of the vaccine to protect those diseases. A worldwide campaign against the smallpox has finally led to eradication from most of the part of the world. ಮೊದಲು ಸ್ಮಾಲ್ಪಾಕ್ಸ್ ಅಂದರೆ ಸಿಡುಬು ಅನ್ನೋದು ವರ್ಲ್ಡ್ ವೈಡಲ್ಲಿ ಸ್ಪ್ರೆಡ್ ಆಗಿತ್ತು. ಎಷ್ಟೋ ಜನ ಆ ಸಿಡುಬಿಗೋಸ್ಕರ, ಈಗ ಕೊರೋನಾ ಹೇಗೆ ಬೇಗ ಸಾಯ್ತಾರೋ ಅದೇ ಥರ ಸಿಡುಬು ಅನ್ನೋದು ಒಂದು 15 ಅಥವಾ 10 ಇಯರ್ಸ್, ಅದಕ್ಕೂ 20 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಅವಾಗ ಎಷ್ಟೋ ಜನ ಸ್ಮಾಲ್ ಪಾಕ್ಸಿಂದ ತುಂಬ ಜನ ಸತ್ತು ಹೋಗಿದ್ವಿ. ಕೊರೋನಾ ಹೆಂಗೆ ಬಂದಿದೆ ಅದೇ ಥರ. ಅದಕ್ಕೆ ವ್ಯಾಕ್ಸಿನೇ ಕಂಡಿಲ್ಲ. ಈಗ ಮೊನ್ನೆ ರೀಸೆಂಟಾಗಿ ಅದಕ್ಕೆ ವ್ಯಾಕ್ಸಿನ್ ಕಂಡಿಡೋದು. ಆದ್ದರಿಂದ ಎಷ್ಟೋ ಇನ್ನೂ ಕೆಲವೊಂದು ದೇಶದಲ್ಲಿ ಇದೆ, ಬಟ್ ಕೆಲವೊಂದು ದೇಶದಲ್ಲಿ ಅದು ಸ್ವಲ್ಪ ಕ್ಯೂರ್ ಆಗಿದೆ. ಆಯಿತಾ? These days vaccines are made on the large scale from a microorganism to protect humans and other animals from the several diseases. ಇವೆಲ್ಲ ವ್ಯಾಕ್ಸಿನ್ ಫೈಂಡ್ ಔಟ್ ಮಾಡೋದಕ್ಕೆ we need the microorganism to protect the humans and also animals also. Next we move on the increase in the soil fertility. So ಈ ಮೈಕ್ರೋಆರ್ಗನಿಸಮ್ ಓನ್ಲಿ ಫಾರ್ ಮೆಡಿಸಿನ್, ಓನ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್ಗೆ ಅಷ್ಟೇ ಯೂಸ್ ಆಗಲ್ಲ. ದ ಮೈಕ್ರೋಆರ್ಗನಿಸಮ್ ವಿ ಯೂಸ್ ದ ಸಾಯಿಲ್ ಟು ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ. ಹೇಗೆ ಫರ್ಟಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಅಂದರೆ ಮಣ್ಣಲ್ಲಿ ಫಲವತ್ತತೆ ಹೇಗೆ ಇನ್ಕ್ರೀಸ್ ಮಾಡುತ್ತೆ ಅಂತಂದರೆ, some bacteria we are able to fix a nitrogen and atmosphere to enrich the soil and nitrogen and increase the fertility. Some bacteria atmosphere ಅಲ್ಲಿ ಇರುತ್ತೆ. ಅಂದರೆ ಸ್ಪೇಸಲ್ಲಿ some bacteria ಇರುತ್ತೆ. ನೀವು ಅಬ್ಸರ್ವ್ ಮಾಡ್ತೀವಿ, ಚಿಕ್ಕ ಹುಳ, ಅವು ಮೈನ್ಯೂಟ್ ಆಗಿರುತ್ತೆ, ಕಾಣಿಸೋದೇ ಇಲ್ಲ. ಆ ಥರ ಬ್ಯಾಕ್ಟೀರಿಯಾ ನೈಟ್ರೋಜನ್ ಆ್ಯಸಿಡ್ ಮತ್ತು ಅಟ್ಮಾಸ್ಫಿಯರಲ್ಲಿ ಎನ್ರಿಚ್ ಆಗಿದ್ರೆ ತುಂಬ ವರ್ಲ್ಡ್ ವೈಡ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಈ ಥರ ಸ್ಪ್ರೆಡ್ ಆಗಿರೋದು ಅದು ಅರ್ಥ ಮೇಲೆ ಭೂಮಿ ಸರ್ಫೇಸ್ ಮೇಲೆ ಬಿದ್ದಾಗ ಅದು ಫರ್ಟಿಲಿಟಿ ಅಂದರೆ ಮಣ್ಣಿನ ಫಲವತ್ತತೆ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಥರ ಇನ್ಕ್ರೀಸ್ ಆಗೋದ್ರಿಂದ ನಮಗೆ ಕ್ರಾಪ್ಸ್ ಎಲ್ಲ ಒಳ್ಳೆ ಗುಡ್ ಕಂಡೀಷನಲ್ಲಿ ಹಾರ್ವೆಸ್ಟ್ ಆಗ್ತವೆ. ಆ್ಯಂಡ್ ದೀಸ್ ಮೈಕ್ರೋಬ್ಸ್ ಆರ್ ಕಾಮನ್ಲಿ called as biological nitrogen
fixer. ಈ ಥರ ಮೈಕ್ರೋ ಆರ್ಗ್ಯಾನಿಸಮ್ ವಿ ಕಾಮನ್ಲಿ ಕಾಲ್ಡ್ ಆಸ್ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸರ್. ಅಂದರೆ ಜೀವಶಾಸ್ತ್ರದ ಒಂದು ನೈಟ್ರೋಜನ್ ಫಿಕ್ಸರ್. ಅಂದರೆ ಇದು ಓಕೆ, ಇದಕ್ಕೆ ಬೇಕು ಅಂದರೆ ಇದು ಒಂದು ಫಿಕ್ಸ್ ಆಗಿರುತ್ತೆ ಅಂತ ಆ ಥರ. ಆ್ಯಂಡ್ ನೆಕ್ಸ್ಟ್ ವಿ ಮೂವ್ ದ ಕ್ಲೀನಿಂಗ್ ಆಫ್ ಎನ್ವಿರಾನ್ಮೆಂಟು. ಈ ಸಮ್ ಮೈಕ್ರೋ ಆರ್ಗ್ಯಾನಿಸಮು ನಮ್ಮ ಎನ್ವಿರಾನ್ಮೆಂಟ್ನ ಕ್ಲೀನ್ ಕೂಡ ಮಾಡುತ್ತೆ. ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ಇನ್ ಯುವರ್ ಸ್ಕೂಲ್ ಗಾರ್ಡನ್. ನಿಮ್ಮ ಸ್ಕೂಲ್ ಗಾರ್ಡನಲ್ಲಿ ಯಾವ್ಯಾವುದು ಪ್ಲಾಂಟ್ಸ್ ಎಲ್ಲ ಹಾಕಿದ್ದೀರಾ? ಇನ್ ಅವರ್ ಸ್ಕೂಲ್ ಗಾರ್ಡನ್ ವಿ ಮೇಕಿಂಗ್ ದ ಮೈನ್ಯೂರ್. ಮೈನ್ಯೂರ್ ಮೀನ್ಸ್ ಗೊಬ್ಬರ. ಗೊಬ್ಬರ ಗೊತ್ತಲ್ಲಪ್ಪ? ಗೊಬ್ಬರ ಹೇಗಾಗುತ್ತೆ? ಎರೆಹುಳದಿಂದ ಸಮ್ ವೇಸ್ಟ್ ಪ್ರಾಡಕ್ಟ್ ಅಥವಾ ವೇಸ್ಟ್ ಸಗಣಿ ಮತ್ತು ಕೊಳ್ತೋಗಿರೋ ಗಿಡ, ಅದರಿಂದ ಗೊಬ್ಬರ ಆಗುತ್ತೆ. ಇದು ನಮಗೆ ಗೊತ್ತಲ್ವಾ? ಸೊ ಅಲಾಂಗ್ ವಿತ್ ದೇ ಕಲೆಕ್ಟ್ ದ wastes of plants, vegetables, fruits and from nearby houses and gardens. ಹೇಗೆ ಗೊಬ್ಬರ ಆಗುತ್ತೆ ಅಂದರೆ ವೇಸ್ಟ್ ಆಗಿರೋ ಪ್ಲ್ಯಾಂಟ್ಸು ಮತ್ತು ಫ್ರೂಟ್ಸು, ಸಿಪ್ಪೆ, ಹಸ್ಕ್ ಆ್ಯಂಡ್ ವೆಜಿಟೇಬಲ್ಸು ಅವೆಲ್ಲ ವೇಸ್ಟ್ ಆಗಿರೋದನ್ನು ಅದನ್ನು ನಾವು ನಿಯರ್ ಬೈ ಹೌಸ್ ಅಥವಾ ಗಾರ್ಡನಲ್ಲಿ ಹಾಕಿದಾಗ ಅದು ಸಮ್ ಡೇಸ್ ಅದು ಕೊಳಿತಾ ಅದು ಗೊಬ್ಬರ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ದೇ ಪುಟ್ ದೆಮ್ ಇನ್ ಎ ಪಿಟ್ ಆಫ್ ಮಿನಿಟ್ ಫಾರ್ ಎ ವೇಸ್ಟ್ ಡಿಸ್ಪೋಸಲ್. ಇದನ್ನು ಏನು ಮಾಡಬೇಕು ಅಂದರೆ ಒಂದು ತಗ್ಗು ಪ್ರದೇಶಕ್ಕೆ ಅಥವಾ ಒಂದು ಗುಂಡಿ ತೋಡಿ ಅಥವಾ ಏನಾದ್ರು ಒಂದು ಮಾಡಿ ಫಿಟ್ ಅಂದರೆ ತಗ್ಗು ಪ್ರದೇಶಕ್ಕೆ ಆ ವೇಸ್ಟ್ ಐಟಮ್ಸ್ ಎಲ್ಲ ನಾವು ತಗ್ಗು ಪ್ರದೇಶಕ್ಕೆ ಹಾಕಿ ಅದ್ರ ಮೇಲೆ ಮಣ್ಣನ್ನು ಸ್ಪ್ರೆಡ್ ಮಾಡೋದು. ಸ್ಪ್ರೆಡ್ ಮಾಡಿ ಒಂದು 3-4 ಡೇಸ್ ಬಿಟ್ಟಾಗ ಅದು ಗೊಬ್ಬರ ಆಗಿ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಫ್ಟರ್ ಸಮ್ ಟೈಮ್ ಇಟ್ ಈಸ್ ಡಿಕಂಪೋಸ್ಡ್ ಅಂಡ್ ಗಾಟ್ ಕನ್ವರ್ಟೆಡ್ ಇಂಟು ಮ್ಯಾನ್ಯೂರ್. ಹೇಳಿದ್ನಲ್ಲ, ಆಫ್ಟರ್ ಸಮ್ ಡೇಸ್ ಬಿಟ್ಟಾಗ ಅದು ಮಣ್ಣಿನಲ್ಲಿ ಅಂದರೆ ಕರಗಿ ಅದು ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ವಿ ವಾಂಟೆಡ್ ಟು ದ ಸಾಯಿಲ್ ಹ್ಯಾವಿಂಗ್ ಎ ಫರ್ಟೈಲ್. ಅಂದರೆ ಈ ಥರ ಮಾಡೋದ್ರಿಂದ ಎನ್ವಿರಾನ್ಮೆಂಟು ಕ್ಲೀನ್ ಆಗುತ್ತೆ. ಅಂದರೆ ಈ ಥರ ಸುಮ್ಮನೆ ಕೊಳ್ತಿರೋ ಐಟಮ್ಸ್ ಎಲ್ಲ ಎನ್ವಿರಾನ್ಮೆಂಟ್ ಅದು ಬ್ಯಾಡ್ ಸ್ಮೆಲ್ ಬರೋಕ್ಕಾಗುತ್ತೆ. ಈ ಥರ ಮಣ್ಣನ್ನು ಮುಚ್ಚಿದಾಗ ಅದು ಗೊಬ್ಬರ ಆಗಿ ಕನ್ವರ್ಟ್ ಆದಾಗ ಎನ್ವಿರಾನ್ಮೆಂಟಲ್ಲೂ ಕ್ಲೀನ್ ಆಗುತ್ತೆ. ಆ ಗೊಬ್ಬರ ನಾವು ಸಾಯಿಲಿಗೆ ಹಾಕಿದಾಗ ಸಾಯಿಲು ಕೂಡ ಫರ್ಟೈಲ್ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ one of the activity we must do it. Take it 2 parts. ಒಂದು 2 parts ತಗೋಣ. This is part A, this is part B. Part B, put a plant waste in plant. ಅಂದರೆ ಈ ಪಾರ್ಟ್ ಅಲ್ಲಿ ನಮಗೆ ಪ್ಲಾಂಟ್ ಅಂದರೆ ಗಿಡಗಳ ವೇಸ್ಟ್ ಐಟಮ್ಸ್ ಇರ್ತದೆ, ಎಲೆ ಅಥವಾ ಹೂವು ಅವೆಲ್ಲ ವೇಸ್ಟ್ ಆಗಿರೋದನ್ನ ಈ ಪಾರ್ಟಲ್ಲಿ ಪುಟ್ ಮಾಡೋಣ. And things like polythene bag and empty glass bottles, broken plastic. ಅಂದರೆ ಇದರಲ್ಲಿ ಬರೀ ಪ್ಲಾಂಟ್ ವೇಸ್ಟ್ ಅಷ್ಟೇ ಇರೋದು. ಈ ಪಾಟಲ್ಲಿ ಒಂದು ಬ್ಯಾಗು ಅಥವಾ ಗ್ಲಾಸಸ್ಸು, ಪ್ಲಾಸ್ಟಿಕ್ಕು, ಈ ಥರ ಐಟಮ್ಸ್ನ ಈ ಪಾಟ್ ಬಿನಲ್ಲಿ ಹಾಕೋಣ. ಪಾಟ್ ಎನಲ್ಲಿ ಪ್ಲಾಂಟ್ ವೇಸ್ಟಸ್ ಹಾಕೋಣ. ಒಂದು 3 or 4 ವೀಕ್ಸ್ ಬಿಟ್ಬಿಡೋಣ. ಆಮೇಲೆ ತೆಗೆದು ನೋಡಿದಾಗ ಡೂ ಯು ಫೈಂಡ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಪಾಟ್ ಎ ಆ್ಯಂಡ್ ಪಾಟ್ ಬಿ? ಏನಾದ್ರು ಡಿಫ್ರೆನ್ಸ್ ಕಾಣುತ್ತಾ ಒಂದು 3-4 ವೀಕ್ಸ್ ಬಿಟ್ಟಾಗ? ಕಾಣಿಸುತ್ತೆ. ಎಸ್. ಇನ್ ದಟ್, ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ದ ಡಿಫ್ರೆನ್ಸ್ ಯು ಫೈಂಡ್ ದ ಪ್ಲಾಂಟ್ ವೇಸ್ಟ್ ಇನ್ ಎ ಪಾಟ್ ಬಿ ಹ್ಯಾಸ್ ಬಿನ್ ಡಿಕಂಪೋಸ್ಡ್. ಅಂದರೆ ನಾವು ಪಾಟ್ ಎ ನಲ್ಲಿ ಪ್ಲಾಂಟ್ ವೇಸ್ಟ್ ಇತ್ತು. ಆ ಪ್ಲಾಂಟ್ ವೇಸ್ಟ್ ಇದ್ದಾಗ ಏನಾಗಿರುತ್ತೆ? ಅದು ಡಿಕಂಪೋಸ್ ಆಗಿರುತ್ತೆ. ಡಿಕಂಪೋಸ್ ಮೀನ್ಸ್ ಅಂದರೆ ಕರಗಿರುತ್ತೆ. ಮಣ್ಣಲ್ಲಿ ಪ್ಲಾಂಟ್ ಕರಗಿ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ವಿ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಟ್ ಬಿ. ಇದರಲ್ಲಿ ಈ ಬ್ಯಾಗ್, ಗ್ಲಾಸ್, ಪ್ಲಾಸ್ಟಿಕ್ ಎಲ್ಲ ಡಿಕಂಪೋಸ್ ಆಗಿರುತ್ತಾ? ಆಗಿರಲ್ಲ. ಯಾಕಂದರೆ ಇದು ಪ್ಲಾಸ್ಟಿಕ್ ಅನ್ನೋದು ಮಣ್ಣಲ್ಲಿ ಕರಗದೇ ಇರೋ ವಸ್ತು. ಅದಕ್ಕೆ ನಾವು ಯಾವಾಗಲೂ ಪ್ಲಾಸ್ಟಿಕ್ ಫ್ರೀ ಎನ್ವಿರಾನ್ಮೆಂಟನ್ನು ಇದು ಲೀಡ್ ಮಾಡಬೇಕು ಅನ್ನೋದು ಹೇಳೋದು. ಅಂದರೆ ಪ್ಲಾಸ್ಟಿಕ್ ಬ್ಯಾಗ್, ಪಾಲಿಥಿನ್ ಬ್ಯಾಗ್ ಎಲ್ಲ ಕರಗಲ್ಲ. ಇದು ಕರೋದ್ರಿಂದ ನಮಗೆ ಹಾರ್ಮ್ಫುಲ್ ಹೇರ್ ಬರುತ್ತೆ, ಹಾರ್ಮ್ಫುಲ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ದ ಪ್ಲಾಂಟ್ ವೇಸ್ಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಮ್ಯಾನ್ಯೂರ್ ಬೈ ದ ಆ್ಯಕ್ಷನ್ ಆಫ್ ಮೈಕ್ರೋಬ್ಸ್. ಮೈಕ್ರೋಬ್ಸಿಂದ ದ ಪ್ಲಾಂಟ್ ವೇಸ್ಟು ಕನ್ವರ್ಟೆಡ್ ಇಂಟು ಮ್ಯಾನ್ಯೂರ್, ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದರಿಂದ? ಮೈಕ್ರೋ ಆರ್ಗ್ಯಾನಿಸಮ್ಸಿಂದ. ಅರ್ಥ ಆಯ್ತಾ? The nutrition released in the process can be plants,
ಪ್ಲಾಂಟ್ಸ್ ಗಿವನ್ ಅಗೇನ್. ಈ ಥರ ನಿಮ್ಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಸಿಗುತ್ತೆ. ಡಿಡ್ ಯು ನೋಟಿಸ್ ದಟ್ ಪ್ಲಾಂಟ್ ಬಿ ಪಾರ್ಟ್ ಬಿ ನಲ್ಲಿ ಏನಾಗಿರುತ್ತೆ? ದ ಪಾಲಿಥಿನ್ ಬ್ಯಾಗ್ ಅಂಡ್ ಎಂಟಿ ಗ್ಲಾಸಸ್ ಬಾಟಲ್ಸ್ ಆರ್ ಬ್ರೋಕನ್ ಅಂಡ್ ಪಾರ್ಟ್ ಡುಡ್ ನಾಟ್ ಅಂಡರ್ಗೋ ಸಚ್ ಚೇಂಜಸ್. ಈ ಥರ ಇದರಿಂದ ಯಾವುದು ಚೇಂಜೇ ಆಗಿರಲ್ಲ, ಯಾವುದು ಡಿಕಂಪೋಸ್ ಆಗಿರಲ್ಲ, ಏನು ಚೇಂಜಸ್ ಆಗಿಲ್ಲ. ದ ಮೈಕ್ರೋಬ್ಸ್ ಕುಡ್ ನಾಟ್ ಹ್ಯಾಕ್ ದೆಮ್ ಕನ್ವರ್ಟೆಡ್ ದೆಮ್ ಇಂಟು ಮ್ಯಾನ್ಯೂರ್. ಈ ಥರ ಈಗ ಮೈಕ್ರೋಬ್ಸ್ ಏನು ಆ್ಯಕ್ಟೇ ಮಾಡಿರಲ್ಲ. ಸೊ ಈ ಥರ ಅಂದರೆ ಪ್ಲಾಂಟ್ ವೇಸ್ಟು ಬೇಗ ಕರಗಿ ಡಿಕಂಪೋಸ್ ಆಗಿ ಒಂದು ಸಾಯಿಲ್ ಫರ್ಟಿಲಿಟಿ ಕೊಡ್ತೀವಿ. ಬಟ್ ಬ್ಯಾಗ್ಸು ಗ್ಲಾಸ್ ವೇಸ್ಟು ಅವೆಲ್ಲ ಕರಗದೇ ಇರಲ್ಲ, ಏನಾಗಲ್ಲ. ಇದರಿಂದ ತುಂಬ ಸಾವಿರಾರು ವರ್ಷಗಳಿಂದ ಹೇಗಿರ್ತೋ ಹಾಗೆ ಇರೋದ್ರಿಂದ ಹಾರ್ಮ್ಫುಲ್ ವೆದರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಯು ಹ್ಯಾವ್ ಟು ಸಿ ಎ ಲಾರ್ಜ್ ಅಮೌಂಟ್ ಆಫ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಫಾರ್ಮ್ ಆಫ್ ಡಿಕೇಯಿಂಗ್ ಪ್ಲಾಂಟ್ಸ್ ಆ್ಯಂಡ್ ಸಮ್ಟೈಮ್ ಡೆಡ್ ಅನಿಮಲ್ಸ್ ಆನ್ ದ ಗ್ರೌಂಡ್. ನೀವು ನೋಡಿರ್ತೀರ ತುಂಬ ಲಾರ್ಜ್ ಅಮೌಂಟಲ್ಲಿ ಸತ್ತೋಗಿರೋ ಪ್ಲಾಂಟ್ಸ್ ಅಂದರೆ ಪ್ಲಾಂಟನ್ನು ಕಿತ್ತಾಕಿದ್ರೆ ಅದು ಸತ್ತೋಗಿರೋ ಪ್ಲಾಂಟ್ಸು ಮತ್ತು ಸತ್ತೋಗಿರೋ ಅನಿಮಲ್ಸ್ ತುಂಬ ನೋಡಿರ್ತಾರೆ. ಅವೆಲ್ಲ ಬ್ಯಾಡ್ ಸ್ಮೆಲ್ ಆಗ್ತಾ ಬರ್ತಾ ಇರ್ತಾರೆ. ಅದನ್ನೇ ಮಣ್ಣಲ್ಲಿ ಊದ್ಬಿಟ್ರೆ ಅದು ಮೈಕ್ರೋ ಆರ್ಗನ್ಸ್ ಅಂತ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಮಣ್ಣನ್ನು ಹಾಕಬೇಕು ಅಂತ ಹೇಳೋದು. ಸೊ ಯು ಫೈಂಡ್ ದ ಡಿಸಪಿಯರ್ ಫಾರ್ ದ ಸಮ್ಟೈಮ್ಸ್. This is because microorganisms decomposed dead organic wastes of the plants and animals converted into simple substance. ಈ ಥರ ಬಿಟ್ಟಾಗ ತುಂಬ ದಿನ ಒಂದು 3-4 ವೀಕ್ಸ್ ಬಿಟ್ಟಿರ್ತೀರ ಅಂತ ಅದು ಪ್ಲಾಂಟ್ಸು ಅಲ್ಲಿರಲ್ಲ, ಅದು ಪ್ಲಾಂಟ್ಸು ಕೂಡ ಅಲ್ಲಿರಲ್ಲ, ಅನಿಮಲ್ಸ್ ಕೂಡ ಅಲ್ಲಿರಲ್ಲ. ಏನಾಗಿರುತ್ತೆ? ದ ಮೈಕ್ರೋ ಆರ್ಗ್ಯಾನಿಸಮು ಕನ್ವರ್ಟೆಡ್ ಇಂಟು ಮ್ಯಾನ್ಯೂರ್. ಅಂದರೆ ಮೈಕ್ರೋ ಆರ್ಗ್ಯಾನಿಸಮು ಅದು ತಿನ್ನೋದ್ರಿಂದ ಅಥವಾ ಕನ್ವರ್ಟೆಡ್ ಇಂಟು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. These substances again used by the other plants and animals. Thus microorganisms can be used to degrade the harmful and smelly substance thereby the clean up environment. So ಈ ಥರ ಆಗಿದ್ದು ಮೈಕ್ರೋ ಆರ್ಗ್ಯಾನಿಸಮು ನಮಗೆ ಅಂದರೆ ಹೆಲ್ತಿ ಕಂಡೀಷನ್ ಕೊಡ್ತವೆ. ಅದೇ ಥರ ಮೈಕ್ರೋ ಆರ್ಗ್ಯಾನಿಸಮ್ ಹಾರ್ಮ್ಫುಲ್ ಕಂಡೀಷನ್ಸ್ ಕೊಡ್ತವೆ. ಸೊ ದಿಸ್ ಈಸ್ ಅಬೌಟ್ ದ microorganisms, useful of the microorganisms. In my next video we discuss the harmful microorganisms. Have a nice day, student.